ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅಲ್ಲೇನೋ ನಡೀತಾ ಇದೆ ಅಂತಾನೆ ಅರ್ಥ. ಮಂತ್ರಿಗಿರಿ ಯಾರಿಗೆ ಸಿಕ್ಕಿಲ್ಲ, ಡಿನ್ನರ್ ಮೀಟಿಂಗ್ ಗಳನ್ನ ಮಾಡೋದಿಕ್ಕೆ ಶುರು ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಹಜವಾಗಿ ಎಚ್.ಸಿ. ಬಾಲಕೃಷ್ಣ ಅವರಿಗೆ ಕೊಡಿಸಿರೋದಿರ್ಬೋದು. ಸಿದ್ದರಾಮಯ್ಯ ಮಾತನಾಡಿದ್ರೆ ಒಂದು ಅರ್ಥ, ಮಾತನಾಡದೆ ಮೌನವಾಗಿದ್ರೆ ನೂರಾರು ಅರ್ಥ. ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅಲ್ಲೇನೋ ನಡೀತಾ ಇದೆ ಅಂತಾನೆ ಅರ್ಥ. ಮೀಡಿಯಾ ಮುಂದೆ ಬಂದು ಮಾತಾಡಬೇಕು ಅಂತಾನೆ ಇಲ್ಲ, ಒಳಗಿಂದೊಳಗೆ ಏನು ರಣತಂತ್ರಗಳನ್ನು ಹೆಣಿಬೇಕು ಅದನ್ನು ಹೆಣಿತಾನೆ ಇರ್ತಾರೆ. ಸಿದ್ದರಾಮಯ್ಯನವರಂತ ರಾಜಕೀಯ ಚಾಣಾಕ್ಷನೇ. ಈಗ ಇರುವಂಥ ಪರಿಸ್ಥಿತಿಯಲ್ಲಿ ತಾನು ಅಂದುಕೊಂಡಿದ್ದಾಗಿಲ್ಲ, ತಾನು ಹೇಳಿದಂಥವ್ರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅಂದರೆ ಸಿದ್ದರಾಮಯ್ಯನವರು ಸುಮ್ಮನೆ ಇರ್ತಾರ? ಅವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟಾಗ ಯಾವುದೇ ರೀತಿಯ ತಕರಾರು ತೆಗಿಲಿಲ್ಲ. ಆದರೆ ತನಗೇನು ಸಿಗಬೇಕು ಅದು ಸಿಗದೇ ಇದ್ರೆ ಖಂಡಿತ ತಕರಾರು ತೆಗಿತಾರೆ. ಅವ್ರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋಕೆ ಮನಸ್ಸೇ ಮಾಡಿಲ್ಲ. ನಾನಿರೋವರೆಗೂ ನಾನಿರೋ ಜಾಗದಲ್ಲಿ ನಾನೇ ಕಿಂಗು, ನಾನು ಹೇಳಿದ್ದು ನಡಿಬೇಕು, ರಾಜ್ಯ ಯಾರೇ ಆಗಿರಲಿ ನಾನು ಹೇಳಿದ್ದ ಮಾತು ಅವನಿಂದ ನಡಿಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ, ಅವರ ಆಪ್ತರು ಅಗ್ರೆಸಿವ್ ಆಗಿದ್ದಾರೆ. ಅದು ಸಿದ್ದರಾಮಯ್ಯನವರೇ ಒಳಗಡೆಯಿಂದ ಮಾಡಿಸ್ತಾ ಇರುವಂಥ ಗೇಮ. ಇದು ಅಸಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೇನಾದರೂ ಸಂಕಟ ತಂದೊಡ್ಡುತ್ತಾ? ಬರುವ ದಿನಗಳಲ್ಲಿ ಇದನ್ನು ಟ್ರಬಲ್ ಶೂಟರ್ ಹೆಂಗೆ ಶೂಟ್ ಮಾಡ್ತಾರೆ? ಈ ಕುತೂಹಲಗಳಿಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಮಾಡೋಣ. ಸಿದ್ದರಾಮಯ್ಯನವರು ಏನಾದರೂ ಸರ್ಕಾರದ ವಿಚಾರದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಡ್ಯಾಮೇಜ್ ಮಾಡ್ತಾರಾ? ಇದು ಸದ್ಯ ರಾಜ್ಯ ರಾಜಕೀಯದಲ್ಲಿ ಮಂತ್ರಿಗಿರಿ ಯಾರಿಗೆ ಸಿಕ್ಕಿಲ್ಲ ಅವರು ಸಪರೇಟ್ ಆದಂಥ ಡಿನ್ನರ್ ಮೀಟಿಂಗ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆಗಲೇ ಮೂಲ ಕಾಂಗ್ರೆಸ್ಸಿಗರಿಗೆ ಸಿಕ್ಕಿಲ್ಲ ಅನ್ನುವಂಥ ಕೂಗು ಒಂದು ಕಡೆ ಇದ್ದರೆ, ಕೆಲವು ಜಿಲ್ಲೆಗಳಿಗೆ ಪ್ರಾತಿನಿಧ್ಯನೇ ಸಿಕ್ಕಿಲ್ಲ ಅನ್ನುವಂಥದ್ದು ಮತ್ತೊಂದು ಕಡೆ ಇರುವಂಥ ಆಕ್ರೋಶ. ಕೋಲಾರ, ಚಿಕ್ಕಬಳ್ಳಾಪುರ, ಈ ಭಾಗದ ಜೊತೆಗೆ ರಾಯಚೂರಿಗೆ ಸಿಕ್ಕಿಲ್ಲ, ಸಾಕಷ್ಟು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಚಿಕ್ಕಮಗಳೂರು. ಇಲ್ಲಿ ಯಾರಿಗೆ ಕೊಡೋದಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಕೇಳ್ತಾ ಇದ್ದರೆ, ಸಿದ್ದರಾಮಯ್ಯನವರು ಯಾರಿಗೆ ಕೊಡ್ತಿರೋ ಬಿಡ್ತಿರೋ, ಆದರೆ ನಾನು ಹೇಳ್ದವ್ರಿಗೆ ಕೊಡಲೇಬೇಕು. ಈಗ ಪಟ್ಟಿ ಬಗ್ಗೆ ಕೂಡ ಹೇಳಿದರು ಯತೀಂದ್ರ ಸಿದ್ದರಾಮಯ್ಯನವರು. ನಮ್ಮ ತಂದೆ 16 ಜನರ ಪಟ್ಟಿಯನ್ನು ಕೊಟ್ಟಿದ್ದರು, ಅದರಲ್ಲಿ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ? ಆ 16 ಜನರಲ್ಲಿ ಎಚ್.ಸಿ. ಮಹದೇವಪ್ಪ ಅವರ ಹೆಸರು ಕೂಡ ಇತ್ತು. ಸೈಲೆಂಟ್ ಆಗಿದ್ದ ಮಹದೇವಪ್ಪ ಅವರು ಈಗ ನಿಧಾನಕ್ಕೆ ವೈಲೆಂಟ್ ಆಗುವ ಲಕ್ಷಣ ತೋರಿಸ್ತಾ ಇದ್ದಾರೆ. ಆರಂಭದಲ್ಲಿ ಅವರು ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಟ್ ಮಾಡಿ ಒಂದು ಟ್ವೀಟ್ ಮಾಡಿದರು, ಪೋಸ್ಟ್ ಮಾಡಿದರು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ರೀತಿ. ಆದರೆ ತನಗೆ ಮಂತ್ರಿ ಸ್ಥಾನ ಸಿಗದೇ ಇದ್ರೆ ಹೇಗೆ ಅನ್ನುವಂಥ ಒಂದು ಸಣ್ಣ ಕಿಡಿ ಅವರಲ್ಲೂ ಕೂಡ ಹೊತ್ಕೊಂಡಿದೆ. ಎಲ್ಲರೂ ಕೇಳ್ತಾ ಇರೋವಾಗ ನಾನು ಯಾಕೆ ಕೇಳಬಾರ್ದು ಅನ್ನುವಂಥ ಒಂದು ಆಕ್ರೋಶ ಇದೆ. ಅದು ಸಿದ್ದರಾಮಯ್ಯನವರ ಬಲಗೈಯಾಗಿ. ಅವರು ಯಾವಾಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದರೋ, JDS ಅನ್ನು ಬಿಟ್ಟು, ಆವಾಗಿಂದ ಸಿದ್ದರಾಮಯ್ಯನವ್ರ ಜೊತೆಗೆ ಇರುವಂಥವ್ರು, ನನಗೆ ಸಚಿವ ಸ್ಥಾನ ಸಿಗಬೇಕಿತ್ತು, ಸಿದ್ದರಾಮಯ್ಯನವ್ರು ಲಾಬಿ ಮಾಡಿದಾರೋ ಬಿಟ್ಟಿದ್ದಾರೋ, ಅವ್ರು ಮಾಡಬೇಕಿತ್ತು ಅನ್ನುವಂಥ ಆಕ್ರೋಶ ಆಪ್ತರಲ್ಲೂ ಕೂಡ ಕಂಡು ಬರ್ತಾ ಇದೆ. ಕೊಪ್ಪಳದಿಂದ ಆಯ್ಕೆ ಆಗಿರುವಂಥ ಹಿಟ್ನಾಳ್ ಅವರು ಇರ್ಬೋದು, ಅದು ಕುರುಬ ಸಮುದಾಯಕ್ಕೆ ಸೇರಿದವರು. ಸಿದ್ದರಾಮಯ್ಯನವರು ಬಸವರಾಜ ಶಿವಣ್ಣವ್ರ ಪರ ಲಾಬಿ ಮಾಡ್ತಾ ಇದ್ದಾರೆ. ಅವರಿಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದು ಗೇಮ್ ಪ್ಲೇ ಮಾಡಿದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇಲ್ಲಿ ಸಿದ್ದರಾಮಯ್ಯನವರು ತಮ್ಮ ಪುತ್ರನಿಗೆ ಮೈಸೂರನ್ನು ಕೊಡಿಸ್ಕೊಂಡ್ರು, ಮೈಸೂರು ಉಸ್ತುವಾರಿ ಮಾಡಿಸಿದ್ರು. ಇದಾದಮೇಲೆ ಅವರು ಮೈಸೂರಲ್ಲಿ ಮತ್ತೊಬ್ಬರನ್ನ ಸಚಿವರನ್ನ ಮಾಡಬಾರ್ದು ಅಂತ ಕೂಡ ಗೇಮ್ ಪ್ಲ್ಯಾನ್ ಮಾಡಿದರು. ಅವರು ರಿಜ್ವಾನ್ ಅರ್ಷದ್ ಪರ ಬ್ಯಾಟಿಂಗ್ ಮಾಡಿದರು. ಹಾಗಾಗಿನೇ ರಿಜ್ವಾನ್ ಅರ್ಷದ್ ಅವರಿಗೆ ಮಂತ್ರಿ ಸ್ಥಾನ ಸಿಕ್ತು, ತನ್ವೀರ್ ಸೇಠ್ ಅವರಿಗೆ ಮಿಸ್ ಆಯಿತು. ಈಗ ಒಬ್ಬರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋಣ, ಒಬ್ಬರು ಮುಸ್ಲಿಂ ಸಮುದಾಯದವ್ರನ್ನ ಕೆಳಗಿಳಿಸೋಣ ಅಂತ ಹೊರಟಿದ್ದಾರೆ. ಅಲ್ಲಿ ಜಮೀರ್ ಅವ್ರನ್ನ ಕೆಳಗಿಳಿಸೋಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಖಾತೆ ಕೊಟ್ಟಿರುವಂತಹ ಆ್ಯಕ್ಟಿವ್ ಆಗಿರುವಂಥ UT ಖಾದರ್ ಅವ್ರು ಕೆಳಗಿಳಿಸೋಕೆ ಸಾಧ್ಯನೇ ಇಲ್ಲ. ಈಗ ಯಾರನ್ನು ಕೆಳಗಿಳಿಸ್ತಾರೆ? ಇಳಿಸಿದ್ರೆ ರಿಜ್ವಾನ್ ಅರ್ಷದ್ ಅವ್ರನ್ನ ಇಳಿಸ್ಬೇಕು. ಇಳಿಸಿದ್ರೆ ಮತ್ತೊಬ್ಬ ಮುಸ್ಲಿಂ ಸಮುದಾಯದ ನಾಯಕರು ಯಾರನ್ನ ಮಾಡೋದಕ್ಕೆ ಸಾಧ್ಯ? ತನ್ವೀರ್ ಸೇಠ್ ಅವ್ರನ್ನ ಮಾಡೋದಕ್ಕೆ ಸಾಧ್ಯನಾ? ಅವ್ರನ್ನ ಮಾಡಿದರೆ ಮೈಸೂರಲ್ಲಿ ಮತ್ತೊಂದು ಪವರ್ ಸೆಂಟರ್ ಆಗುತ್ತೆ. ಸಿದ್ದರಾಮಯ್ಯನವ್ರಿಗೆ ಅದು ಬೇಕಿಲ್ಲ. ಈ ತರಹದ ಲೆಕ್ಕಾಚಾರಗಳು ಇಟ್ಕೊಂಡೇ ಎಲ್ಲವನ್ನ ಸಿದ್ದರಾಮಯ್ಯನವರು ಪ್ಲ್ಯಾನ್ ಮಾಡಿದ್ದಾರೆ. ಮತ್ತೊಬ್ಬ ಕುರುಬ ಸಮುದಾಯದ ನಾಯಕನಿಗೆ ಕೊಡಬೇಕು ಅಂತಲೇ ಶಿವಣ್ಣವರವರಿಗೆ ಅಲ್ಲಿ ಮಂತ್ರಿ ಸ್ಥಾನ ಹಾವೇರಿಯಿಂದ ಬರಲಿ, ಆ ಕಡೆ ಗದಗದವ್ರಿಗೂ ಸಿಗಲಿ ಅಂತ ಯೋಚನೆ ಮಾಡಿದ್ದಾರೆ. ಅಥವಾ ಗದಗದವ್ರು ಅಂತ ಬಂದಾಗ H.K. ಪಾಟೀಲ್ ಅವರಿಗೆ ಮತ್ತೊಮ್ಮೆ ಸಿಕ್ಕಿಲ್ಲ, ಅವರ ಆಕ್ರೋಶ ಇದೆ. ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಪಟ್ಟಿಯಲ್ಲಿ ಎಷ್ಟು ಜನರಿಗೆ ಮಂತ್ರಿ ಸ್ಥಾನ ಸಿಕ್ಕಿದೆ ಅನ್ನುವ ಪ್ರಶ್ನೆ ಜೊತೆಗೆ ಮೂಲ ಕಾಂಗ್ರೆಸ್ಸಿಗರಿಗೆ ಸಿಕ್ಕಿಲ್ಲ ಅಂತ ಹೇಳಕ್ಕೆ ಹೊರಟಾಗ, ಸಿದ್ದರಾಮಯ್ಯನವರು ಕೂಡ ಮೂಲ ಕಾಂಗ್ರೆಸ್ಸಿಗರಲ್ಲ, ಅವ್ರನ್ನ 2 ಬಾರಿ ಮುಖ್ಯಮಂತ್ರಿ ಮಾಡ್ತು ಪಕ್ಷ. ಅಹಿಂದ ವರ್ಗ ಅವ್ರ ಜೊತೆಗಿದೆ. ಅಹಿಂದ ವರ್ಗದ ನಾಯಕ ಆಗಿ ಸಿದ್ದರಾಮಯ್ಯ ನಾನು ಇನ್ನೂ ಕೂಡ ಲೀಡ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ನಾನು ಲೀಡ್ ಮಾಡಬೇಕು ಇನ್ನೂ ಅಂತ ಡಿ.ಕೆ. ಶಿವಕುಮಾರ್ ತನ್ನ
ಒಕ್ಕಲಿಗ ಸಮುದಾಯ ತನ್ನ ಈ ಹಳೆ ಮೈಸೂರು ಭಾಗದಲ್ಲಿ ತಾನು ಹೆಚ್ಚಿನ ಸಚಿವ ಸ್ಥಾನಗಳನ್ನು ಪಡ್ಕೋಬೇಕು. ಅವರು ಸಹಜವಾಗಿ ಎಚ್ ಸಿ ಬಾಲಕೃಷ್ಣ ಅವ್ರಿಗೆ ಕೊಡಿಸಿರೋದಿರ್ಬೋದು, ಶಿವಲಿಂಗೇಗೌಡರಿಗಿರ್ಬೋದು, ಈ ಭಾಗವನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಹೆಚ್ಚಿನ ಮಂತ್ರಿ ಸ್ಥಾನಗಳನ್ನು ಕೊಟ್ಟು ಬೆಂಗಳೂರು, ಮೈಸೂರು, ತುಮಕೂರು ಈ ಭಾಗವನ್ನು ಭದ್ರ ಮಾಡ್ಕೋತಾ ಇದ್ದಾರೆ. ಆದರೆ ಕೋಲಾರ, ಚಿಕ್ಕಬಳ್ಳಾಪುರ ಕೂಡ ಒಂದು ಒಕ್ಕಲಿಗ ಪಾಪ್ಯುಲೇಷನ್ ಇರುವಂಥದ್ದು, ಎಸ್ಪೆಷಲಿ ಕೋಲಾರ ಭಾಗದಲ್ಲಿ, ಅಲ್ಲಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅನ್ನುವಂಥ ಒಂದು ಆಕ್ರೋಶ ಇದೆ. ಇಲ್ಲಿ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ, ಮಾತಾಡ್ತಾ ಇಲ್ಲ. ಅವ್ರಿಗೆ ಏನು ಸಿಗಬೇಕು ಅದು ಸಿಕ್ಕಿದೆ, ಅದಕ್ಕೆ ಅವ್ರು ಮಾತಾಡ್ತಾ ಇಲ್ಲ. ಈಗ ಅವ್ರ ಆಪ್ತರ ಆಕ್ರೋಶದಲ್ಲಿದ್ದಾರೆ, ಸಿದ್ದರಾಮಯ್ಯನವ್ರು ನಮ್ಮ ಪರ ಬ್ಯಾಟಿಂಗ್ ಮಾಡಲಿಲ್ಲ ಅಂಥೇಳಿ. ಆದರೆ ಸಿದ್ದರಾಮಯ್ಯನವ್ರಿಗೆ ಬೇಕಿದ್ದಿದ್ದು ನನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ನನ್ನ ಮಗನನ್ನು ಒಂದು ಒಳ್ಳೆಯ ಹುದ್ದೆಗೆ ಕರ್ಕೊಂಡು ಹೋಗಬೇಕು ಅನ್ನೋದು. ಅವರಿಗೆ ಮೈಸೂರು ಉಸ್ತುವಾರಿ ಜೊತೆಗೆ ನಗರಾಭಿವೃದ್ಧಿ ಖಾತೆ ಸಿಕ್ಕಿದೆ. ಇನ್ನೇನು ಬೇಕು? ಅವರ ಆಪ್ತ ಭೈರತಿ ಸುರೇಶ್ ಅವರಿಗೆ ಮಂತ್ರಿ ಸ್ಥಾನ ಕೊಡಿಸಿದ್ರು. 2ನೇ ಬಾರಿ ಶಾಸಕಿಯಾಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ, ತಮ್ಮ ಆಪ್ತ ಬಳಗದಲ್ಲಿದ್ದವ್ರಿಗೆ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಮಂತ್ರಿ ಸ್ಥಾನ ಕೊಡಿಸಿದ್ರು. ಆದರೆ ಈ ಬಾರಿ ಆಗಲಿಲ್ಲ. ಅಂದರೆ ಸಿದ್ದರಾಮಯ್ಯ ಅವರು ಒಂದು ಲೀಡ್ ತಗೊಂಡ್ರು. ಸಿದ್ದರಾಮಯ್ಯ ಅವರಿಗೆ ಇಲ್ಲಿ ಮುನ್ನಡೆ ಸಿಕ್ತು ಅವರಿಗೆ ಮಂತ್ರಿ ಮಂಡಲದಲ್ಲಿ. ಆದರೆ ಹಿನ್ನಡೆ ಆಗಿದ್ದು ಒಂದೇ ಕಡೆ, ಮತ್ತೊಬ್ಬ ಕುರುಬ ಶಾಸಕರನ್ನು ಮಂತ್ರಿ ಮಾಡಬೇಕು ಅನ್ನುವಂಥದ್ದಿತ್ತು. ಅವರ ಆಯ್ಕೆ ಶಿವಣ್ಣವರಾಗಿತ್ತು. ಆದರೆ ಅವ್ರಿಗೆ ಸಿಗಲಿಲ್ಲ ಅವಕಾಶ. ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಯಾರು ತೇಲ್ಬಿಟ್ರೋ ಗೊತ್ತಿಲ್ಲ. ಒಬ್ಬ ಮಹಿಳೆಯಾಗಿ ಮಹಿಳಾ ಕೋಟಾವನ್ನು ಫಿಲ್ ಮಾಡೋಣ ಅಂತ ಅವರನ್ನು ತೇಲ್ಬಿಟ್ರು. ಅವರು ಕೂಡ ಕುರುಬ ಸಮುದಾಯದವರು. ಆದರೆ ಸಿದ್ದರಾಮಯ್ಯನವ್ರಿಗೆ ಅದು ಇಷ್ಟ ಇರಲಿಲ್ಲ. ಹಾಗಾಗಿ ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಬರಲೂ ಇಲ್ಲ ಪ್ರಮಾಣ ವಚನ ಸ್ವೀಕಾರದ ರಾಜಭವನಕ್ಕೆ. ಹಾಗಾಗಿ ಕೂಡಲೇ ಡಿ ಕೆ ಶಿವಕುಮಾರ್ ಆ ಒಂದು ಸಿದ್ದರಾಮಯ್ಯನವರ ಅಸಮಾಧಾನವನ್ನು ತಣಿಸೋದಕ್ಕೆ ಗಾಯತ್ರಿ ಶಾಂತೇಗೌಡರ ಹೆಸರನ್ನು ತೆಗೆದ್ರು. ಈಗ ಮಹಿಳಾ ಅಭ್ಯರ್ಥಿ ಯಾರು ಎಂಟ್ರಿ ಕೊಡ್ತಾರೆ, ಮಹಿಳಾ ಶಾಸಕಿ ಯಾರು ಮಂತ್ರಿ ಆಗ್ತಾರೆ ಅನ್ನೋ ಕುತೂಹಲ ಕೂಡ ಇದೆ. ಬಸವರಾಜ ಶಿವಣ್ಣವ್ರನ್ನ ಮಾಡೋದಕ್ಕೆ ಹೊರಟ್ರೆ ಮಹಿಳಾ ಕೋಟಾ ಯಾರು ತುಂಬಬೇಕು? ಮಹಿಳಾ ಕೋಟಾ ಇಲ್ಲದೆ ಇರೋವಾಗುತ್ತೆ. ಇನ್ನು ಬಾಕಿ ಇರೋದು ಒಂದೇ ಒಂದು. ಅದಕ್ಕೋಸ್ಕರ ಒಬ್ಬ ಮುಸ್ಲಿಂ ಸಮುದಾಯದ ಸಚಿವರಾಗಿರುವಂಥವ್ರನ್ನ ರಾಜೀನಾಮೆ ಕೊಡಿಸ್ತಾರಾ, ಇಲ್ಲ ಒಕ್ಕಲಿಗರನ್ನು ರಾಜೀನಾಮೆ ಕೊಡಿಸ್ತಾರಾ? ಯಾರ ಕೈಯಿಂದ ರಾಜೀನಾಮೆ ಕೊಡಿಸ್ತಾರೆ? ಸಿದ್ದರಾಮಯ್ಯನವರು ಸೈಲೆಂಟಾಗಿ ಕೂತ್ಕೊಂಡು ಗೇಮ್ ನೋಡ್ತಾ ಇದ್ದಾರೆ. ಅಂದರೆ ನೋಡೋಣ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಯಾವ ರೀತಿಯಲ್ಲಿ ಇದನ್ನು ಹ್ಯಾಂಡ್ಲ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ. ಅದ್ರ ನಡುವೆ ನನಗೇನು ಡ್ಯಾಮೇಜ್ ಆಗಬಾರ್ದು, ನಾನು ಅಂದ್ಕೊಂಡಿದ್ದು ನಡಿಬೇಕು, ಆದರೆ ಅವರು ಗೇಮ್ನ ಆಡಬೇಕು. ಇಲ್ಲ ಹೆಂಗೆ ಅಂದರೆ ಸಿದ್ದರಾಮಯ್ಯನವರು ಒಂಥರ ಗೇಮನ್ನು ನೋಡ್ತಾ ಕೂತ್ಕೊಂಡು ಮಜಾ ತಗೋತಾ ಇದ್ದಾರೆ. ಆದರೆ ನನ್ನ ಟೀಮೇ ಗೆಲ್ಲಬೇಕು ಅಂತ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒಂಥರದಲ್ಲಿ ಇಕ್ಕಳಕ್ಕೆ ಸಿಕ್ಕಾಕೊಂಡಿದ್ದಾರೆ. ನೋಡೋಣ ಇದನ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಏನು ಕಡಿಮೆ ಚಾಣಾಕ್ಷರ, ಇದನ್ನೆಲ್ಲ ಎಷ್ಟೋ ಬಾರಿ ನೋಡಿರುವಂಥವ್ರು. ಬಹುಶಃ ಇದೊಂಥರದ ಮಜಾ ಇದೆ ನೋಡೋದಕ್ಕೆ, ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋದು. ಮತ್ತಷ್ಟು ಅಪ್ಡೇಟ್ಸನ್ನು ನಾವು ಕೂಡ ಇದ್ರ ಬಗ್ಗೆ ನಿಮಗೆ ಕೊಡ್ತಾ ಇರ್ತೀವಿ. ಸದ್ಯಕ್ಕಂತೂ ಸಿದ್ದು ಸೈಲೆಂಟ್ ಆಗಿದ್ದಾರೆ. ಅಂದರೆ ಗೇಮ್ನ ಸೈಲೆಂಟಾಗಿ ಆಡ್ತಾ ಇದ್ದಾರೆ, ಹಾಗೆ ಮಜಾ ತಗೋತಾ ಇದ್ದಾರೆ ಅಂತ ನಮಗನ್ನಿಸ್ತಾ ಇರೋದು. ನಿಮಗೇನು ಅನಿಸುತ್ತೆ? ನೀವು ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ಮತ್ತಷ್ಟು ಈ ರೀತಿ ವಿಚಾರ ವಿಶ್ಲೇಷಣೆ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.